ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯಡಿಯಲ್ಲಿ ಫ್ರೀ ಬಸ್ ಸೌಲಭ್ಯವನ್ನು ಕಲ್ಪಿಸಿದೆ. ಬಜೆಟ್ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಮನವಿ ಕೂಡ ಬಂದಿದೆ. ಏನದು ಅಂತ ನೋಡೋಣ. ವಿಶೇಷ ಚೇತನರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿ. ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಸರ್ಕಾರಕ್ಕೆ ಮನವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಒಂದೇ ವಾರದಲ್ಲಿ ಶಕ್ತಿ ಯೋಜನೆಯ ಅಡಿ ಮಹಿಳಾ ಪ್ರಯಾಣಿಕರಿಗೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಬಸ್ ಯೋಜನೆ ಜಾರಿ ಮಾಡಿತು. ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿದೆ. ಈ ಬೆನ್ನಲ್ಲೇ ವಿಶೇಷ ಚೇತನರು ನಮಗೂ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವಂತೆ ಸರ್ಕಾರಕ್ಕೆ ವಿಶೇಷ ಮನವಿ ಸಲ್ಲಿಸಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪಾಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ವಿಕಲಚೇತನರಿಗೂ ರಾಜ್ಯಾದ್ಯಂತ ಉಚಿತ ಪ್ರಯಾಣ ಕೊಡುವಂಥದ್ದು ಸಭಾಪತಿಗಳು ವಿ.ಟಿ. ಖದರ್ ಸಾಹೇಬ್ಗೆ ವಿಧಾನಸಭೆಗೆ ಹೋಗಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಒಂದು 5-6 ಜನ ಅಂಗವಿಕಲರು ಹೋಗಿ ಮನವಿ ಕೊಟ್ಟಿದ್ವಿ. ಅದನ್ನು ನಾವು ನಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ಮಾಡಿಕೊಡ್ತಂಥ ಭರವಸೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಉಚಿತ ಪ್ರಯಾಣಕ್ಕೆ ತಾವು ಆದೇಶ ನೀಡಿದ್ದನ್ನು ನಂಬಿಕೊಂಡಿದ್ದೇವೆ. ಎಷ್ಟೇ ಅರ್ಜಿ ಕೊಟ್ಟರೂ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ವಿಶೇಷ ಚೇತನರ ಸಂಘ ನೇರವಾಗಿ ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮನವಿ ನೀಡಿದ್ದಾರೆ. ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ. ಈಗ ಲೇಡೀಸಿಗೆ ತಿಂಗಳಿಗೆ 2,000 ಮಾಡಿದ್ದಾರೆ, ನಮಗೆ 1,400 ಇದೆ. ಅದನ್ನು ಅನ್ಯಾಯ ಆಗಿದೆ. ನಮಗೆ ದಯವಿಟ್ಟು ಏನೋ ನಾವು ಬೇಡಿಕೆ ಇಟ್ಟಿದ್ದೀವಿ ನಮ್ಮ ಸಭಾಧ್ಯಕ್ಷರುಗಳಿಗೆ ಅದನ್ನು ಈಡೇರಿಸಬೇಕಂತ ನಾನು ಕೇಳ್ಕೊತೀನಿ. ಮತ್ತು ತಿಂಗಳಿಗೆ ಪಗಾರ 5,000 ನಮಗೆ ಅಂಗವಿಕಲರಿಗೆ ಕೊಡಬೇಕು, ಹಿರಿಯ ನಾಗರಿಕರಿಗೆ 3,000 ಕೊಡಬೇಕು, ವಿಧವಾ ವೇತನರಿಗೆ 3,000 ಕೊಡಬೇಕು, ಮತ್ತು ಅಂಗವಿಕಲರಿಗೆ ಸಬ್ಸಿಡಿ ಮೂಲಕ 5 ಲಕ್ಷ ಲೋನನ್ನು ಕೊಡಬೇಕು. ಇವನ್ನೆಲ್ಲ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮ ಸಭಾಧ್ಯಕ್ಷರಿಗೆ ಎಷ್ಟರ ಮಟ್ಟಿಗೆ ಈಡೇರಿಸ್ತಾರಂತ ನಾವು ಕಾದು ನೋಡ್ತೀವಿ. ಇನ್ನು ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಮಾಡಿದ್ದೀರಾ? ಕೆಲಸ ಮಾಡೋದಕ್ಕೆ ಸಾಧ್ಯವಾಗದಂತಹ ನಮ್ಮಂತವರಿಗೆ ಅಂಗವಿಕಲರಿಗೆ ಯಾಕೆ ಉಚಿತ ಬಸ್ ಪ್ರಯಾಣಕ್ಕೆ ಆದೇಶ ಕೊಡಬಾರದು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಸರ್ಕಾರ ಇದನ್ನ ಪುರಸ್ಕರಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡ್ಗಾದಾಲ, ಪಬ್ಲಿಕ್ ಟಿವಿ.